ಶಿವನಾರಾಯಣ್ ಗೆಳೆಯರೆ, ನನ್ನ ಗುರುದೇವನೇ ನಿಜವಾದ ಗುರು. ನನ್ನ ಗುರುದೇವನಿಗೆ ಎಲ್ಲ ತಿಳಿದಿದೆ. ನಿಮ್ಗೆ ಹೇಳ್ತಾ ಈ ವಿಡಿಯೋನ ಆರಂಭಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನನ್ನ ಗುರುದೇವ 2025 ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ಹೇಳ್ತಿದ್ದೀನಿ. ಮತ್ತು ಈ ವಿಡಿಯೋ ಆರಂಭಿಸೋಕ್ಕಿಂತ ಮುಂಚೆ ನನ್ನ ಗುರುದೇವ ಏನು ಹೇಳಿದ್ದಾರೆ ಇದು ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಒಂದು ಹೇಳ್ಬಿಡ್ತೀನಿ. ಈ ಕಾಲ ಕಷ್ಟ ಇದೆ, ಕಷ್ಟ ಬರುತ್ತೆ. ನೀವು ಸತ್ಯ ದಾರಿಯಲ್ಲಿ ನಡೀರಿ ಅಂತ ನಾನು ಆಶಿಸ್ತೀನಿ. ಮತ್ತು ಎಲ್ಲರೂ ಪರಮಾತ್ಮ ದಾರಿಯಲ್ಲಿ ನಡೀಲಿ. ಎಲ್ಲರೂ ಅಂದರೆ ಯಾರು ನಡಿಬೇಕು ಅವ್ರು ನಡೀಲಿ, ಸತ್ಯಕ್ಕೆ ಹೋಗಲಿ ಅಂತ, ಸತ್ಯ ಕಡೆ ಹೋಗಲಿ ಅಂತ ಹೇಳಿ, ಪ್ರಕೃತಿ ಕಡೆ ಪರಮಾತ್ಮನ ಕಡೆ ಹೋಗಲಿ ಅಂತೇಳಿ ಆಶಿಸ್ತೀನಿ. ಹಿಂಗೆ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಗುರುದೇವ 2025 ಬಗ್ಗೆ ಹೇಳಿದ್ದಾರೆ. 2025 ಈಗ ಮೀನ್ ರಾಶಿಯಲ್ಲಿ ಪೈಸಿಸ್ ಸೈನಲ್ಲಿ ಇದೆ. ಸೊ ಪೈಸಿಸ್ ಸೈನಲ್ಲಿದೆ ಅಂದರೆ ಮೀನ್ ರಾಶಿ ಅಂದರೆ ಎಕ್ಸಿಟಿಂಗ್ ಔಟ್ ಆಫ್ ಮ್ಯಾಟ್ರಿಕ್ಸ್, ಅಂದರೆ ಮಾಯೆಯಿಂದ ಹೊರಬರೋದು ಅಂತ. ಮ್ಯಾಟ್ರಿಕ್ಸ್ ಅಂದರೆ ಮಾಯಾದಿಂದ ಹೊರಬರೋದು ಅಂತ ಹೇಳಿದ್ದಾರೆ. ಓಕೆನಾ? ಸೊ ಹಂಗಂದರೆ ಮಾಯಿಂದ ಹೊರ ಬರೋದಂದರೆ ಈಗ ಅಂದರೆ ಮೆಟೀರಿಯಲ್ ಥಿಂಗ್ಸ್ ಅಂತ ಇದೆಯಲ್ಲ, ಮೆಟೀರಿಯಲ್ ಥಿಂಗ್ಸ್ ಅಂತ ಅಂದರೆ ಈ ಫೈನಾನ್ಷಿಯಲ್ ಕಂಡೀಷನ್ಸ್ ಎಲ್ಲ ಕೆಳಗಡೆ ಹೋಗುತ್ತೆ ಪೂರ. ಇದೆಲ್ಲ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಮಾರ್ಚ್ 29 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ, ಮಾರ್ಚಿಂದ. ಸೊ ಫೈನಾನ್ಷಿಯಲ್ ಕಂಡೀಷನ್ಸು ಈ ಭೂದೇವಿಲಿ ಮತ್ತು ಮೆಟೀರಿಯಲ್ ಥಿಂಗ್ಸ್ ಎಲ್ಲ ಕೆಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಏನಂದರೆ ಆಗಿನ ವರ್ಷಗಳಲ್ಲಿ ಏನಿರ್ತಿತ್ತು ಅಂದರೆ ಪ್ರಿಡಿಕ್ಷನ್ಸ್ ಅಂತ ಇರ್ತಾಯಿತ್ತು. ಅರ್ಥಾಯ್ತಾ? ಪ್ರಿಡಿಕ್ಷನ್ಸ್ ಅಂತ ಇರ್ತಾಯಿತ್ತು. ಈಗಿನ ಕಾಲದಲ್ಲಿ ಪ್ರಿಡಿಕ್ಷನ್ಸ್ ಅಂತ ಇರಲ್ಲ, ಎಲ್ಲರ ಕಣ್ಣು ಮುಂದೆನೇ ನಡೆಯುತ್ತೆ. ಯಾರಿಗೂ ಪ್ರಿಡಿಕ್ಷನ್ಸೇ ಬೇಡ. ಹಿಂಗಾಗತ್ತೆ, ಹಂಗಾಗತ್ತಪ್ಪ, ಹಿಂಗಾಗತ್ತಂತ ಹೇಳಿದ್ದಾನಪ್ಪ ಅಂತ. ಎಲ್ಲರ ಕಣ್ಣು ಮುಂದೆನೇ ಆಗುತ್ತೆ. ಸೊ ಏನಂದರೆ ಈ ವರ್ಷ ಇಸ್ ದ ಫೈನಲ್ ಕಾಲ್. ಈ ವರ್ಷ ಲಾಸ್ಟ್ ಚಾನ್ಸ್ ಅಂತ ಹೇಳ್ತಾರೆ ನನ್ನ ಗುರುದೇವ. ಮತ್ತು ಏನಂದರೆ ಅದು ಒಂದೇ ಅಲ್ಲ, ಫೈನಾನ್ಷಿಯಲ್ ಕಂಡೀಷನ್ ಕೆಳಗಡೆ ಹೋಗುತ್ತೆ. ಮತ್ತು ನಾವು AI ಬರುತ್ತೆ. ಇವಾಗ ಏನಾಯಿತು, 2023, 24, 25 2000 ಕಡೆ ಇತ್ತಲ್ಲ, ಆವಾಗೆಲ್ಲ ಎಲ್ಲ ಕದ್ದಿ ಮುಚ್ಚಿ ನಡೀತಿತ್ತು, ಏನೇನೋ. ಇವಾಗೆಲ್ಲ ಕದ್ದಿ ಮುಚ್ಚಿ ನಡೆಯಲ್ಲ. ಈಗೆಲ್ಲ ಮನುಷ್ಯರ ಕಣ್ಮುಂದೆ ನ್ಯಾಚುರಲ್ ಡಿಸಾಸ್ಟರ್ಸಿಂದ ಇಲ್ದಿ ಏನು ಈಗ ಬರೋ ಏನೇನೋ ಮುಚ್ಚಿಟ್ಟಿದ್ರಲ್ಲ ನಮ್ಮದ್ರಲ್ಲಿ, ಇವಾಗ AI ಎಲ್ಲ ಆಚೆ ಬರುತ್ತೆ. ಮನುಷ್ಯಂಗೆ ತೋರಿಸ್ತಾರೆ ಈ ಗೌರ್ಮೆಂಟ್ ಅವರು. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಮನುಷ್ಯಂಗೆ ತೋರಿಸ್ತಾರೆ. ಮತ್ತು ಅದರಿಂದ ಎಷ್ಟೊಂದು ಜನ ಜಾಬ್ ಕಳೆದುಕೊಡ್ತಾರೆ. ಮತ್ತು ಅದರ್ ವರ್ಡ್ಲಿ ಥಿಂಗ್ಸ್ ಅಂದರೆ ಏನು, ಏಲಿಯನ್ಸ್ ಅದರ್ ವರ್ಡ್ಲಿ ಥಿಂಗ್ಸು, ಏಲಿಯನ್ಸ್ ಬಗ್ಗೆನೂ ನಮಗೆ ಗೊತ್ತಾಗುತ್ತೆ. ಈ ದೊಡ್ಡ ತಲೆ ಇರೋದು ಅಂತ ಅದೆಲ್ಲ ಫೇಕಾಗಿ AI ಜನರೇಟೆಡ್ ಮಾಡಿ ತೋರಿಸ್ತಾರೆ. ಮತ್ತು ಎಷ್ಟೊಂದು ಟೆಕ್ನಾಲಜೀಸ್ ಬಗ್ಗೆ ಗೊತ್ತಾಗುತ್ತೆ. ಯಾವ ಟೆಕ್ನಾಲಜಿ ನಮ್ಮಿಂದ ಮುಚ್ಚಿಟ್ಟಿದ್ರೋ ಈ ಗೌರ್ಮೆಂಟ್ ಅವರು, ಆ ಟೆಕ್ನಾಲಜೀಸ್ ಬಗ್ಗೆ ಗೊತ್ತಾಗುತ್ತೆ ಮನುಷ್ಯನಿಗೆ, ಎಲ್ಲ ಆಚೆ ಬರುತ್ತೆ. ಮತ್ತು ರಿಯಲ್ ಏಲಿಯನ್ಸ್ ಬಗ್ಗೆನೂ ಗೊತ್ತಾಗುತ್ತೆ. ರಿಯಲ್ ಏಲಿಯನ್ಸ್ ಅಂದರೆ ಅದು ಸಪ್ರೇಟ್, ಅದು ನನಗೂ ಗೊತ್ತಿಲ್ಲ, ಹೇಳಿ ನೀನು. ಆಮೇಲೆ ನಂಗೆ ಪ್ರಶ್ನೆ ಹಾಕಕ್ಕೆ ಹೋಗ್ಬಿಡಿ, ಏನು ರಿಯಲ್ ಏಲಿಯನ್ಸ್, ಏನು ಹಿಂಗಂತಿದ್ಯಾ ಅಂತ. ಬೇಕಾದ್ರೆ ಏಲಿಯನ್ಸ್ ಬಗ್ಗೆ ನಾನು ವೀಡಿಯೋ ಮಾಡೇ ಮಾಡ್ತೀನಿ, ಅದು ನಿಮ್ಗೆ ಅರ್ಥ ಮಾಡ್ಸೋಕ್ಕೆ. ಆಮೇಲೆ ಇನ್ನೊಂದೇನೆಂದರೆ ಅದರ್ ವರ್ಡ್ಲಿ ಥಿಂಗ್ಸ್ ನೋಡ್ತೀವಿ, ಬರುತ್ತೆ. ಮತ್ತು ಈ ಮನುಷ್ಯನ ಜೀವನ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ನೋಡಿ, ನನ್ನ ಗುರುದೇವನ ಇಂಟರ್ವ್ಯೂ ಆಮೇಲೆ ಎಲ್ಲೇ ಲಾಸ್ ಆ್ಯಂಜಲೀಸಲ್ಲಿ ವೈಲ್ಡ್ ಫೈರ್ ಆಯಿತು. ಅರ್ಥ ಆಯ್ತಾ? ಪರಮಾತ್ಮ ತೋರಿಸ್ತಿದ್ದಾನೆ, ಪ್ರಕೃತಿನೂ ತೋರಿಸ್ತಿದೆ ಕರೆಕ್ಟಾಗಿ ಸತ್ಯ ದಾರಿಯಲ್ಲಿ ನಡೀರಿ ಅಂತ ಹಿಂಗೆ ಹೇಳ್ತಾ. ಮತ್ತು ನನ್ನ ಗುರುದೇವನ ಏನು ಹೇಳಿದ್ದಾರೆ ಅಂದರೆ, ಈ ವರ್ಷ ಮೆಡಿಟೇಷನ್, ಗ್ರೌಂಡಿಂಗ್ ಜಾಸ್ತಿ ಮಾಡಬೇಕು. ಕಷ್ಟ ಬರುತ್ತೆ, ಅದಕ್ಕೆ ಪ್ರೆಷರೈಸ್ ಆಗ್ತಾಯಿದೆ ಎಲ್ಲ ಕಡೆಯಿಂದ. ಮತ್ತು ಇನ್ನೊಂದೇನೆಂದರೆ ಮೆಡಿಟೇಷನ್ ನನ್ನ ಗುರುದೇವ ಏನು ಹೇಳ್ತಿದ್ದಾರೆ ಅಂದರೆ, ಅದು ಬೇರೆ ಥರ ಹೇಳ್ತಿರೋದು, ಎಲ್ಲೋ ಹೋಗ್ಬಿಟ್ಟು ಕೂತ್ಕೊಂಡು ಧ್ಯಾನ ಮಾಡೋದು, ಹಿಂಗೆ ಕೂತ್ಕೊಳ್ಳೋದಲ್ಲ. ನಾನು ಹೇಳ್ತಿರೋದು ಬೇರೆ. ಅದು ನಿಜವಾದ ಮೆಡಿಟೇಷನ್. ಗುರುದೇವ ಏನು ಹೇಳ್ತಿದ್ದಾರೆ ಅಂತ ಕಲಿಬೇಕಾ? ಈಗ ನಾನು ಹೇಳ್ತಾ ಇರೋದು ಲೋಟಸ್ ಓಷನ್ ಫೇಸ್ಬುಕ್ಕು ಕನ್ನಡ ಇದೆ. ಫೇಸ್ಬುಕ್ಕಲ್ಲಿ ಹೋಗಿ ಸರ್ಚ್ ಮಾಡಿ, ಹೋಗಿ ಜಾಯಿನ್ ರಿಕ್ವೆಸ್ಟ್ ಕಳಿಸಿ, ಅಲ್ಲಿಂದ ನೀವು ಬೇಕಿದ್ರೆ ಬಂದು ನೋಡ್ಬೋದು. ಎಲ್ಲ ಫ್ರೀ ಇದೆ, ಯಾವುದು ಕಾಸಿಲ್ಲ, ಫ್ರೀ. ನೀವು ಬಂದು ತಿಳ್ಕೊಳ್ಳಿ. ಇಷ್ಟ ಆಗಲಿಲ್ವಾ ಬಿಡಿ, ನೋ ಬಡಿ ಸ್ಟಾಪಿಂಗ್ ಯು, ಅಷ್ಟೇ. ತಿಳ್ಕೊಬೇಕಾದ್ರು ಬನ್ನಿ. ಮತ್ತು ಗ್ರೌಂಡಿಂಗ್ ಅಂದರೆ ಅದು ಬೇಕಿದ್ರೆ ನೀವು ಮಾಡಿ ಮನೇಲಿ, ಅಲ್ಲೇ ಏನಿಲ್ಲ ಚಪ್ಪಲಿ ಇಲ್ಲದೆ ನಡೆಯೋದು, ಮಣ್ಣಿನ ಮೇಲೆ, ಗ್ರಾಸ್ ಮೇಲೆ,
ಆವಾಗ ನಮ್ಮ ಒಂಥರ ಆರೋಗ್ಯವಾಗಿರುತ್ತೆ ನಮ್ಮ ದೇಹ ಹಿಂಗೆ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಶಿವನಾರಾಯಣ ಗೆಳೆಯರೆ.